ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧ ಈಗ ಅಕ್ಷರಶಃ ಡೇಂಜರಸ್ ಹಂತವನ್ನು ತಲುಪಿದೆ. ಅಣು ಸ್ಥಾವರಗಳ ಮೇಲೆ ದಾಳಿ ಮಾಡುವ ಹಂತಕ್ಕೆ ದೇಶಗಳು ಹೋಗಿವೆ. ಇದರಿಂದ ಜಗತ್ತು ಮೂರನೇ ಮಹಾಯುದ್ಧದ ಹೊಸ್ತಿಲಿನಲ್ಲಿದೆಯಾ ಅನ್ನೋ ಪ್ರಶ್ನೆ ಈಗ ಜೋರಾಗಿ ಕೇಳಿ ಬರ್ತಿದೆ. ಇದರ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಬರೋಬ್ಬರಿ 48 ಗಂಟೆಗಳ ಡೆಡ್ಲೈನ್ ನೀಡಿದ್ದು, ಮಾತು ಕೇಳದಿದ್ರೆ ನಿಮ್ಮ ಅತಿದೊಡ್ಡ ಪವರ್ ಪ್ಲಾಂಟ್ಗಳನ್ನೇ ಉಡಾಯಿಸ್ತೀವಿ ಅಂತ ಗುಡುಗಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಮಧ್ಯಪ್ರಾಚ್ಯದ ದೇಶಗಳ ಕುಡಿಯುವ ನೀರನ್ನೇ ಟಾರ್ಗೆಟ್ ಮಾಡುವ ಅತ್ಯಂತ ಭೀಕರ ಬೆದರಿಕೆ ಹಾಕಿದೆ. ಇನ್ನೊಂದೆಡೆ ಇಸ್ರೇಲ್ನಲ್ಲಿರುವ ಮಿನಿ ಭಾರತ ಅಥವಾ ಪುಟ್ಟ ಭಾರತ ಅಂತಾನೆ ಕರೆಯಲ್ಪಡುವ ನಗರದ ಮೇಲೆ ಇರಾನ್ ಮಿಸೈಲ್ ದಾಳಿ ಮಾಡಿದ್ದು, ಕನ್ನಡಿಗರು ಸೇರಿದಂತೆ ಸಾವಿರಾರು ಭಾರತೀಯರು ಆತಂಕದಲ್ಲಿದ್ದಾರೆ. ಅಷ್ಟಕ್ಕೂ ಟ್ರಂಪ್ ಕೊಟ್ಟಿರುವ ಆ 48 ಗಂಟೆಗಳ ಡೆಡ್ಲೈನ್ ಏನು? ಇರಾನ್ ಕುಡಿಯುವ ನೀರನ್ನ ಟಾರ್ಗೆಟ್ ಮಾಡ್ತಿರೋದು ಯಾಕೆ? 4000 ಕಿಲೋಮೀಟರ್ ದೂರದಿಂದ ಯುರೋಪ್ಗೆ ಇರಾನ್ ಕೊಟ್ಟಿರುವ ವಾರ್ನಿಂಗ್ ಏನು? ಮತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ದಿಢೀರಂತ ಇರಾನ್ ಅಧ್ಯಕ್ಷರಿಗೆ ಕರೆ ಮಾಡಿದ್ಯಾಕೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಣು ಸ್ಥಾವರಗಳ ಮೇಲೆ ಅಟ್ಯಾಕ್, ಇಸ್ರೇಲ್ನ ಮಿನಿ ಭಾರತ ಟಾರ್ಗೆಟ್. ಸ್ನೇಹಿತರೆ, ಯುದ್ಧ ಈಗ ತೀರಾ ಡೇಂಜರಸ್ ಹಂತಕ್ಕೆ ಹೋಗಿದೆ. ಶನಿವಾರ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ನ ಪ್ರಮುಖ ಅಣು ಸ್ಥಾವರ ನತಾನ್ಸ್ ಮೇಲೆ ಏರ್ ಸ್ಟ್ರೈಕ್ ಮಾಡಿವೆ. ಇದಕ್ಕೆ ಸೇಡು ತೀರಿಸಿಕೊಳ್ಳಲು ಇರಾನ್ ಇಸ್ರೇಲ್ನ ಡೆಮೋನಾ ಮತ್ತು ಅರಾದ್ ನಗರಗಳ ಮೇಲೆ ಭಾರಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮಳೆಯನ್ನೇ ಸುರಿಸಿದೆ. ಇದರಲ್ಲಿ ಇಸ್ರೇಲ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಫೇಲ್ ಆಗಿದ್ದು, ಮಿಸೈಲ್ಗಳು ನೇರವಾಗಿ ಬಿಲ್ಡಿಂಗ್ಗಳಿಗೆ ಅಪ್ಪಳಿಸಿವೆ. ಪರಿಣಾಮ 100ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ. ಇಲ್ಲಿ ನಾವು ಗಮನಿಸಬೇಕಾದ ಅತಿದೊಡ್ಡ ವಿಷಯ ಅಂದರೆ, ದಾಳಿಗೊಳಗಾದ ಈ ಡೆಮೋನಾ ನಗರವನ್ನ ಲಿಟಲ್ ಇಂಡಿಯಾ ಅಂತಾನೆ ಕರೆಯಲಾಗುತ್ತೆ. ಹೌದು, ಇಲ್ಲಿ 7500ಕ್ಕೂ ಹೆಚ್ಚು ಭಾರತೀಯ ಮೂಲದ ಯಹೂದಿಗಳಿದ್ದಾರೆ. ಮಹಾರಾಷ್ಟ್ರ, ಕೇರಳ, ಕೋಲ್ಕತ್ತಾ ಮಾತ್ರವಲ್ಲದೆ ಕರ್ನಾಟಕದ ಕನ್ನಡಿಗರು ಇಲ್ಲಿ ವಾಸವಾಗಿದ್ದಾರೆ. ಇಲ್ಲಿನ ಬೀದಿಗಳಲ್ಲಿ ಹಿಂದಿ, ಮರಾಠಿ ಕೇಳಸಿಗುತ್ತೆ. ಜಿಲೇಬಿ, ಚಾಟ್, ಗುಲಾಬ್ ಜಾಮೂನು ಅಂಗಡಿಗಳಿವೆ. ಇಂಥ ನಮ್ಮದೇ ಜನರಿದ್ದ ಜಾಗದ ಮೇಲೆ ಈಗ ಇರಾನ್ ಬಾಂಬ್ ಹಾಕಿದೆ. ಅಷ್ಟೇ ಅಲ್ಲ, ಇದೇ ಡೆಮೋನಾ ನಗರದಲ್ಲೇ ಇಸ್ರೇಲ್ನ ಅತ್ಯಂತ ರಹಸ್ಯ ನ್ಯೂಕ್ಲಿಯರ್ ರಿಯಾಕ್ಟರ್ ಕೂಡ ಇದೆ. ಅಣು ಸ್ಥಾವರಗಳನ್ನೇ ಗುರಿಯಾಗಿಸಿ ನಡೆದ ಈ ಪರಸ್ಪರ ದಾಳಿಗಳಿಂದ ಜಗತ್ತು ಈಗ ಬೆಚ್ಚಿ ಬಿದ್ದಿದೆ. ಟ್ರಂಪ್ 48 ಗಂಟೆಗಳ ಡೆಡ್ಲೈನ್, ಇರಾನ್ನಿಂದ ನೀರಿನ ಬೆದರಿಕೆ. ಜಗತ್ತಿನ 20% ತೈಲ ಸರಬರಾಜು ಆಗುವ ಹೋರ್ಮುಜ್ ಜಲಸಂಧಿಯನ್ನ ಇರಾನ್ ಬ್ಲಾಕ್ ಮಾಡಿರೋದು ನಮಗೆಲ್ಲ ಗೊತ್ತಾಗಿದೆ. ಇದರಿಂದ ರೊಚ್ಚಿಗೆದ್ದಿರುವ ಡೊನಾಲ್ಡ್ ಟ್ರಂಪ್ ಸರಿಯಾಗಿ 48 ಗಂಟೆಗಳಲ್ಲಿ ಹೋರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು, ಇಲ್ಲದಿದ್ರೆ ಇರಾನ್ನ ಅತಿದೊಡ್ಡ ಪವರ್ ಪ್ಲಾಂಟ್ಗಳನ್ನ ಸರ್ವನಾಶ ಮಾಡ್ತೀವಿ ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ಆದರೆ ಇರಾನ್ ಸುಮ್ಮನಾಗೋ ಲಕ್ಷಣಗಳೇ ಕಾಣಿಸ್ತಿಲ್ಲ. ಟ್ರಂಪ್ ವಾರ್ನಿಂಗ್ಗೆ ಪ್ರತ್ಯುತ್ತರ ಕೊಟ್ಟಿರುವ ಇರಾನ್, ನೀವು ನಮ್ಮ ಪವರ್ ಪ್ಲಾಂಟ್ ಮುಟ್ಟಿದ್ರೆ ನಾವು ಇಡೀ ಗಲ್ಫ್ ರಾಷ್ಟ್ರಗಳ ಡಿಸಾಲಿನೇಷನ್ ಪ್ಲಾಂಟ್ಸ್ ಅಂದ್ರೆ ಸಮುದ್ರದ ನೀರನ್ನ ಕುಡಿಯುವ ನೀರಾಗಿ ಬದಲಾಯಿಸುವ ಘಟಕಗಳು, ಐಟಿ ಮತ್ತು ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಧ್ವಂಸ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದೆ. ಸ್ನೇಹಿತರೆ, ಗಲ್ಫ್ ರಾಷ್ಟ್ರಗಳಾದ ಸೌದಿ ಅರೇಬಿಯಾ, ಕುವೈತ್, ಕತಾರ್ಗಳು ಕುಡಿಯುವ ನೀರಿಗಾಗಿ 70% 90% ಈ ಪ್ಲಾಂಟ್ಗಳ ಮೇಲೆಯೇ ಅವಲಂಬಿತವಾಗಿವೆ. ಇರಾನ್ ಏನಾದರೂ ಈ ಪ್ಲಾಂಟ್ಗಳನ್ನು ಹೊಡೆದುರುಳಿಸಿದ್ರೆ ಕೆಲವೇ ದಿನಗಳಲ್ಲಿ ಅಲ್ಲಿನ ಜನರಿಗೆ ಕುಡಿಯೋದಿಕ್ಕೆ ಒಂದು ಹನಿ ನೀರು ಸಿಗೋದಿಲ್ಲ. ಲಕ್ಷಾಂತರ ಜನ ಆ ನಗರಗಳನ್ನು ಖಾಲಿ ಮಾಡಬೇಕಾದ ಪರಿಸ್ಥಿತಿ ಬರಲಿದೆ. ಇದು ತೈಲದ ಬಿಕ್ಕಟ್ಟಿಗಿಂತ 100 ಪಟ್ಟು ಡೇಂಜರಸ್. ಯುರೋಪ್ಗೆ ಶುರುವಾಯಿತು ನಡುಕ, ಮೋದಿ ಮಾಸ್ಟರ್ ಸ್ಟ್ರೋಕ್. ಇನ್ನೊಂದೆಡೆ ಅಮೆರಿಕದ ಸೇನಾ ನೆಲೆ ಮೇಲೆ ಇರಾನ್ 4000 ಕಿಲೋಮೀಟರ್ ದೂರದಿಂದ ಕ್ಷಿಪಣಿ ದಾಳಿ ಮಾಡಿದ್ದನ್ನ ಇಸ್ರೇಲ್ ಗಂಭೀರವಾಗಿ ಪರಿಗಣಿಸಿದೆ. ಇರಾನ್ ಬಳಿ ಇರುವ ಈ ರಹಸ್ಯ ಲಾಂಗ್ ರೇಂಜ್ ಮಿಸೈಲ್ಗಳು ಕೇವಲ ನಮಗಷ್ಟೇ ಅಲ್ಲ, ಯುರೋಪ್ನ ಬರ್ಲಿನ್, ಪ್ಯಾರಿಸ್ ಮತ್ತು ರೋಮ್ ನಗರಗಳನ್ನು ಧ್ವಂಸ ಮಾಡಬಲ್ಲವು ಅಂತ ಇಸ್ರೇಲ್ ಸೇನೆ ಎಚ್ಚರಿಸಿದೆ. ಯುದ್ಧದ ಭೀತಿಯಿಂದ ಯುರೋಪ್ನಲ್ಲಿ ಈಗಾಗಲೇ ಗ್ಯಾಸ್ ಬೆಲೆ ಬರೋಬ್ಬರಿ 35% ಜಿಗಿದಿದೆ. ಇದರ ಜೊತೆಗೆ ಈ ಹೊಸ ಆತಂಕ ಎದುರಾಗಿದೆ. ಇಷ್ಟೆಲ್ಲ ಟೆನ್ಷನ್ ನಡುವೆ ನಮ್ಮ ಭಾರತದಲ್ಲಿ ಅಡುಗೆ ಅನಿಲದ ಭಾರಿ ಶಾರ್ಟೇಜ್ ಶುರುವಾಗಿದೆ. ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರಿಗೆ ಕರೆ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ಜಗತ್ತಿನ ಯಾವುದೇ ಹಡಗನ್ನ ಬಿಡದ ಇರಾನ್ ಭಾರತದ 4 LPG ಹಡಗುಗಳಿಗೆ ಮಾತ್ರ ಸೇಫ್ ಆಗಿ ಬರೋದಿಕ್ಕೆ ದಾರಿ ಬಿಟ್ಟುಕೊಟ್ಟಿದೆ. ಇದು ಭಾರತಕ್ಕೆ ಸಣ್ಣ ಮಟ್ಟಿನ ರಿಲೀಫ್ ನೀಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ,
ಎಲ್ಲಿಯವರೆಗೆ ಈ ಯುದ್ಧ ಕೇವಲ ತೈಲದ ಮೇಲಿತ್ತೋ ಅಲ್ಲಿಯವರೆಗೆ ಜಗತ್ತು ಸುಮ್ಮನಿತ್ತು. ಆದರೆ ಈಗ ಯುದ್ಧ ಅಣುಸ್ಥಾವರ ಮತ್ತು ಕುಡಿಯುವ ನೀರಿನತ್ತ ತಿರುಗಿದೆ. ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವ 48 ಗಂಟೆಗಳ ಡೆಡ್ಲೈನ್ ಮುಗಿದ ಮೇಲೆ ಏನಾಗಲಿದೆಯೋ ಅನ್ನೋ ಭಯ ಎಲ್ಲರನ್ನೂ ಕಾಡ್ತಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಟ್ರಂಪ್ ಡೆಡ್ಲೈನ್ ಮುಗಿತಿದ್ದಂತೆ ಇರಾನ್ ಮೇಲೆ ಭೀಕರ ದಾಳಿ ಮಾಡ್ತಾರಾ? ಇದು 3ನೇ ಮಹಾಯುದ್ಧಕ್ಕೆ ತಿರುಗಲಿದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ. ಈ ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಂಥ ಮತ್ತಷ್ಟು ಬಿಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.